ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ನಾಳೆ ಮಾರ್ಚ್ 29ನೇ ತಾರೀಕು ಆಗಿರೋದ್ರಿಂದ 12 ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ. ಸ್ನೇಹಿತರೆ, ಯಾವ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗುತ್ತೆ ಅಲ್ಲ, ಕಂಪ್ಲೀಟ್ ಆದ ಮಾಹಿತಿ ಒಂದು ವಿಡಿಯೋದಲ್ಲಿರುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಕೂಡ ಮಿಸ್ ಮಾಡ್ಲಿಕ್ಕೆ ಹೋಗಬೇಡಿ. ವಿಡಿಯೋನ ಮಿಸ್ ಮಾಡಿದರೆ ನಿಮಗೆ ಖಂಡಿತವಾಗೂ ವಿಡಿಯೋ ಅರ್ಥ ಆಗೋದಿಲ್ಲ ಅಂತ ಹೇಳ್ತಾ ಬನ್ನಿ ಇದನ್ನೊಂದು ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ತುಂಬ ಜನ ನನ್ನ ಕೇಳ್ತಾಯಿದ್ರೆ ಹಣ ಬರ್ತಾಯಿಲ್ಲ ಬ್ರೋ, ಹಣ ಬರ್ತಾಯಿಲ್ಲ ಸರ್ ಅಂತ ತುಂಬ ಜನ ಕೇಳ್ತಾಯಿದ್ರೆ, ನಾನು ನಿಮ್ಗೆ ಹೇಳೋದು ಇಷ್ಟೇ ಸ್ನೇಹಿತರೆ, ತುಂಬ ಜನ ಇದೇ ಒಂದು ಮಾಹಿತಿಯನ್ನು ನನ್ನ ಕೇಳ್ತಾಯಿದ್ರೆ ಕಂಪ್ಲೀಟಾಗಿ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನಾಳೆ 12 ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗ್ತಾಯಿದೆ. ಸ್ನೇಹಿತರೆ, ಯಾವ ಜಿಲ್ಲೆಗಳಿಗೆ ಅಂತ ನೀವು ಕೇಳ್ಬೋದು. ಹಾಸನ, ಮಂಡ್ಯ, ಕೋಲಾರ, ಬೀದರ್, ಕಲಬುರಗಿ, ಚಿತ್ರದುರ್ಗ, ಹಾವೇರಿ, ಚಿಕ್ಕಮಗಳೂರು, ತುಮಕೂರು, ರಾಯಚೂರು, ಇಷ್ಟು ಜಿಲ್ಲೆಗಳಿಗೆ ಟೋಟಲಾಗಿ 10 ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗ್ತಾ ಇರುವಂಥದ್ದು. ಸ್ನೇಹಿತರೆ, ಖಂಡಿತವಾಗಿ 12 ಜಿಲ್ಲೆಗಳಿಗೆ, ಈ 10 ಜಿಲ್ಲೆ ಮಾತ್ರ ಹೇಳಿದೆ, 12 ಜಿಲ್ಲೆ ಅದರಲ್ಲಿರುವಂಥದ್ದು ಮಂಡ್ಯ ಮತ್ತು ಚಿಕ್ಕಬಳ್ಳಾಪುರ, ಈ 2 ಜಿಲ್ಲೆ, ಟೋಟಲಾಗಿ 12 ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುವಂಥದ್ದು. ಸ್ನೇಹಿತರೆ, ಏನು ಕೂಡ ವರಿ ಮಾಡ್ಕೊಬೇಡಿ, ಖಂಡಿತವಾಗಿ ಎಲ್ರಿಗೂ ಕೂಡ 12 ಜಿಲ್ಲೆಗಳಿಗೂ ಕೂಡ ಹಣ ಬರುವಂಥದ್ದು ಅಂತ ಹೇಳ್ಬೋದು. 12 ಜಿಲ್ಲೆಗಳ ಎಷ್ಟು ತಾಲೂಕುಗಳಿವೆ, ಆ 12 ಜಿಲ್ಲೆಗಳಲ್ಲಿ ಎಷ್ಟು ತಾಲೂಕುಗಳಿವೆ, ಎಲ್ಲ ತಾಲೂಕುಗಳಿಗೂ ಮತ್ತು ಗ್ರಾಮಗಳಿಗೂ ಹಣ ಬರುವಂಥದ್ದು. ಸ್ನೇಹಿತರೆ, ಖಂಡಿತವಾಗಿ ಎಲ್ಲ ಒಂದು ಜಿಲ್ಲೆಯಲ್ಲಿ ಎಷ್ಟು ಜನ ಇದ್ದರೂ ಎಲ್ರಿಗೂ ಕೂಡ ಖಂಡಿತವಾಗ್ಲೂ ಎಲ್ರಿಗೂ ಹಣ ಬರುವಂಥದ್ದು. ಈ ಜಿಲ್ಲೆಗೆ ಹಣ ಬರುವಂಥದ್ದು ಸ್ನೇಹಿತರೆ, ಎಲ್ಲರಿಗೂ ಹಣ ಬರುವಂಥದ್ದು. ಸ್ವಲ್ಪ ವೆಯ್ಟ್ ಆದರೂ ಅಂದರೆ ನಾಳೆನೇ ಹಾಕ್ತಾರಂತಂದರೆ ನಾಳೆಗೆ ಹಣ ಬರೋದಿಲ್ಲ, ಕೆಲವು ದಿನ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ, ಸ್ವಲ್ಪ ದಿನ ಬಿಟ್ಟು ಬರುತ್ತೆ. ಕೆಲವರಿಗೆ ಅದೇ ಕೂಡಲೇ ನಾಳೆನೇ ಬರಬಹುದು, ಹೇಳೋಕ್ಕಾಗೋದಿಲ್ಲ. ಯಾಕಂತಂದರೆ ಕೆಲವರಿಗೆ ಸ್ವಲ್ಪ ಲೇಟ್ ಆಗುತ್ತೆ, ಕೆಲವರಿಗೆ ಸ್ವಲ್ಪ ಬೇಗನೆ ಬರುತ್ತೆ ಅಂತ ಹೇಳ್ಬೋದು. ಆದರೆ ಕೆಲವು ಸ್ವಲ್ಪ ಲೇಟ್ ಆದರೆ ನೀವೇನು ವರಿ ಮಾಡ್ಕೊಳ್ಬೇಡಿ, ಖಂಡಿತವಾಗಿಯೂ ಎಲ್ರಿಗೂ ಕೂಡ ಖಂಡಿತವಾಗಿ ಗೃಹಲಕ್ಷ್ಮಿ ಯೋಜನೆನ ಸ್ವಲ್ಪ ಲೇಟ್ ಆಯಿತು ಅಂತ ನೀವೇನು ವರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಖಂಡಿತವಾಗ್ಲೂ ಬಂದೇ ಬರುತ್ತೆ ಅಂತ ಹೇಳ್ಬೋದು. ಸ್ನೇಹಿತರೆ, ಏನೂ ವರಿ ಮಾಡ್ಲಿಕ್ಕೆ ಹೋಗಬೇಡಿ. ಮತ್ತು ನೀವು ತುಂಬ ಜನ ಕೇಳ್ತಿದ್ರೆ, ನಮಗೆ ಗೃಹಲಕ್ಷ್ಮಿ ಯೋಜನೆ ಬರಬೇಕಾದ್ರೆ ಏನು ರೂಲ್ಸ್ ಫಾಲೋ ಮಾಡಬೇಕು, ರೂಲ್ಸ್ ಅಂತಂದರೆ ಯಾವ ರೀತಿಯಲ್ಲಿ ಕರೆಕ್ಟಾಗಿ ಈ ರೂಲ್ಸನ್ನು ಫಾಲೋ ಮಾಡಿದರೆ ಖಂಡಿತವಾಗಿಯೂ ನಿಮ್ಗೆ ಹಣ ಬರುತ್ತೆ ಅಂತ ಹೇಳ್ತೋದ್ರೆ. ಸ್ನೇಹಿತರೆ, ಯಾವ ರೂಲ್ಸ್ ಅಪ್ಪ ಅಂತಂದರೆ, ನೀವು ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಇಟ್ಕೊಂಡಿರಬೇಕು. ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಇಟ್ಕೊಂಡಿಲ್ಲ ಅಂತಂದರೆ ₹1 ಕೂಡ ಯಾರಿಗೂ ಗೃಹಲಕ್ಷ್ಮಿ ಯೋಜನೆ ಬರೋದಿಲ್ಲ. ಮತ್ತು ನಿಮ್ಮದು KYC ಆಗಿರಬೇಕು, ಬ್ಯಾಂಕ್ ಅಕೌಂಟ್ ಸೀಡಿಂಗ್ ಆಗಿರಬೇಕು. ಈ ಮೂರನ್ನು ಕರೆಕ್ಟಾಗಿ ಮತ್ತು ನೇಮ್ ಮ್ಯಾಚ್ ಮಾಡಬಾರ್ದು. ಇಷ್ಟು ನಾನು ದಿನ ಹೇಳ್ತಾ ಬರ್ತೀನಿ, ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಬರ್ತೀನಿ. ಇಷ್ಟು ಒಂದು ರೂಲ್ಸನ್ನು ನೀವು ಫಾಲೋ ಮಾಡಿದ್ದೀರ ಅಂತಂದರೆ ಖಂಡಿತವಾಗಿಯೂ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಬರುವಂಥದ್ದು. ಇದರಲ್ಲಿ ಬೇರೆ ಮಾತಲ್ಲ. ಯಾಕಂತಂದರೆ ಖಂಡಿತವಾಗಿಯೂ ಈ ಒಂದು ನಾನು ಹೇಳಿದ್ನಲ್ಲ, ಈ 3 ರಿಂದ 4 ಏನು ರೂಲ್ಸನ್ನು ಫಾಲೋ ಮಾಡಿದರೆ ಖಂಡಿತವಾಗಿಯೂ ಎಲ್ರಿಗೂ ಕೂಡ ಹಣ ಬರುವಂಥದ್ದು. ಸ್ನೇಹಿತರೆ, ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಜನ ನಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ರಿಯಲ್ ಆಗಿರುವಂಥ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಇರುವಂಥದ್ದು. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಗೈಸ್, ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.